ಉಪವಾಸ ಇಲ್ದ ಇದನ್ನ ಮಾಡಿದ್ರು. ಒಂದ್ ಎಳ್ನೀರು ಕೂಡ 11 ದಿನ ಹೆಂಗ್ ಬದುಕ್ತಾರ? ಇದೊಂದು ಪವಾಡ ಅಂತೇಳಿ ಕಾಂಗ್ರೆಸ್ನವರೆಲ್ಲ ಮಾತಾಡಕತ್ತಾರ. ಈಗ ನಮಗೂ ಅಲ್ಲ, ಅವ್ರು ಕಾಂಗ್ರೆಸ್ ಲೀಡರ್ಗಳು ದಿನಪ್ರತಿ ಈ ರೀತಿ ಕುಡಿದು ಅವ್ರು ಹೆಂಗೆ ಜೀವಂತ ಇರ್ತಾರೆ ಅಂತೇಳಿ ನಮಗೂ ಭಾಳ ದೊಡ್ಡ ಪವಾಡ ಅನಿಸುತ್ತೆ. ಅವ್ರಿಗೆ ಉಲ್ಟಾ ಪವಾಡ ತಿಳಿದಿಲ್ಲ, ನಮ್ಗೆ ಅವ್ರ ಪವಾಡ ತಿಳಿಯಂಗಿಲ್ಲ. ಅಲ್ಲ ಅದು ನಿಮ್ಗೆ ಗೊತ್ತೈತೆ ಅವ್ರು ಏನೇನು ಕುಡಿದು ಅವ್ರು ಬದುಕ್ತಾರಂತ. ಇಷ್ಟೊಂದು ಟೀಕೆ ಬೇಕಾ? ಇಡೀ ಜಗತ್ತು ಸಂಭ್ರಮ ಪಡಾಕತ್ತೈತಿ ರಾಮ ಮಂದಿರ ಆಗಿದೆ ಅಂತ ಹೇಳಿ. ಅದನ್ನ ಯಾಕೆ ಟೀಕೆ ಮಾಡ್ತಿದಾರಂತ ನೋಡ್ರಿ. ಈ ಸಂಸ್ಕೃತಿ ಇಟ್ಲಿ ತಳಿಗಳು ಅದಾರಲ್ಲ ಕಾಂಗ್ರೆಸ್ನಾಗ ಎಲ್ಲರೂ. ಆ ಇಟ್ಲಿ ತಳಿಗಳಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಕೈತಿ, ಅಪೇಕ್ಷೆ ಪಡೋಕ್ಕಾಕೈತಿ? ಅವ್ರಿಗೇನರ ಪೋಪ್ ಬಗ್ಗೆ ಮಾತಾಡಿದ್ರೆ, ಚರ್ಚ್ ಬಗ್ಗೆ ಮಾತಾಡಿದ್ರೆ ಅವ್ರು ಭಾಳ ಖುಷಿಲೇ ಅವ್ರಿಗೆ ಸ್ಪಂದಿಸ್ತಿದ್ರು, ಅಥವಾ ಭಾಳ ಖುಷಿಲೇ ಅವ್ರಿಗೆ ವಿಷಯ ತಿಳಿತಿತ್ತು. ಈಗ ನಮ್ಮ ಸಂಸ್ಕೃತಿ ಬಗ್ಗೆ, ರಾಮನ ಬಗ್ಗೆ, ವಿಶ್ವನಾಥನ ಬಗ್ಗೆ ಇದೆಲ್ಲ ಮಾತಾಡಿದ್ರೆ ಪಾಪ ಅವ್ರಿಗೆ ಇಟ್ಲಿ ತಳಿಗಳಿಗೆ ಎಲ್ಲಿ ತಿಳಿಬೇಕು? ಅವ್ರ DNA ಇಲ್ಲ. ಅವ್ರ ರಾಹುಲ್ ಗಾಂಧಿ ಏನದಾರಲ್ಲ, ಅವರ ಮುತ್ತಜ್ಜ ನೆಹರು ಅವ್ರ ನಮ್ಮ ದೇಶದ ಮೊದಲೇ ಪ್ರಧಾನಿ. ಅವ್ರು ತಮ್ಮ ಪ್ರಧಾನಿಯಾಗಿ ತಮ್ಮ ಮೊದಲ ಕೆಲಸ ಹೆಂಗೆ ಶುರು ಮಾಡಿದರು? ಆ ಸಂದರ್ಭದಲ್ಲಿ ದೇಶದಲ್ಲಿ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸೋಣ, ಜಾಗೃತಿ ಮೂಡಿಸೋಣ ಅಂಥೇಳಿ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸೋಮನಾಥ ದೇವಸ್ಥಾನದ ಪುನರುತ್ಥಾನ ಮಾಡಿದರು. ಅದರದ್ದು ಇನಾಗ್ರೇಷನ್ನಿಗೆ ತಾವು ಹೋಗಲಿಲ್ಲ ನೆಹರು ಅವರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನೂ ಕಳಿಸೋದು ಬೇಡ ಅಂಥೇಳಿ ಅವ್ರಿಗೆ ಸಜೆಷನ್ ಕೊಡಕ್ಕೆ ಹೋದರು, ಬಯಸ್ಕೊಂಡ್ರು ಅವ್ರ ಕಡೆಯಿಂದ. ಆಮೇಲೆ ಆ ರೀತಿಯ ತಳಿ ಅದು. ಅವ್ರಿಗೈತಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ವಿಚಾರ, ಅದ್ರ ಬಗ್ಗೆನೂ ಕಲ್ಪನೆನೂ ಇಲ್ಲ, ಅದ್ರ ಬಗ್ಗೆ ಗೌರವನೂ ಇಲ್ಲ, ಅದ್ರ ಬಗ್ಗೆ ಅಭಿಮಾನ ಇಲ್ಲ. ಹಾಗಾಗಿ ಅವ್ರಿಗೇನೇ ಇದ್ದರೂ ನೀವು ಇಟ್ಲಿ ಬಗ್ಗೆ ಹೇಳ್ರಿ, ಚರ್ಚ್ಗಳ ಬಗ್ಗೆ ಹೇಳ್ರಿ, ತಿಳಿತೈತಿ. ಈ ತಿಳಿದಿಲ್ಲ ಅವ್ರಿಗೆ ಪಾಪ. ಹಾಗಾಗಿ ಅವ್ರನ್ನ ಮೆಚ್ಚಿಸುವಂಥ ಕೆಲಸ ನಮ್ಮ ಕನ್ಫ್ಯೂಸ್ಡ್ ಕಾಂಗ್ರೆಸ್ ನಾಯಕರು ಮಾಡ್ತಿರ್ತಾರೆ. ಒಂದು ಸರ್ತೆ ರಾಮ ಬೇಕಂತ ಹೇಳ್ತಾರೆ, ಒಂದು ಸರ್ತೆ ಇಲ್ಲ ಅಂತ ಹೇಳ್ತಾರೆ, ಒಂದು ಸರ್ತೆ ನಾವು ರಾಮ ಅಂತ ಹೇಳ್ತಾರೆ, ಒಂದು ಸರ್ತೆ ನಾವು ಶಿವ ಅಂತ ಹೇಳ್ತಾರೆ, ಮತ್ತೊಂದು ಸರ್ತೆ ರಾಮಗೆ ಜಯ ಅಂತ ಹೇಳ್ತಾರೆ, ಒಂದು ಸರ್ತೆ ಗಾಂಧಿ ರಾಮಕ್ಕೆ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅದು ಗೊತ್ತಿಲ್ಲ, ರಾಮ ದೇಶದಾಗ ಒಬ್ಬನ ರಾಮ ಅಂಥೇಳಿ. ಗಾಂಧಿಗೂ ಅದ ರಾಮ, ನಮಗೂ ಅದ ರಾಮ, ಅದು ಸತ್ಯ ಗೊತ್ತಿಲ್ಲ ಅವರು. ಅದು ಹೇಳ್ತಾರೆ ಗಾಂಧಿ ರಾಮ ಅಂದ್ರೆ ನಮ್ಮ ರಾಮ, BJP ರಾಮ ಅಂದ್ರೆ ರಾಮ ಅಲ್ಲಂತೆ. ರಾಮ ಇದ್ದಾಗ ಏನು BJP ಇತ್ತಾ? ಚಿತ್ರಯುಗದಾಗ ಏನು BJP ಇತ್ತಾ? ಏನರ ಮಾತಾಡ್ತಾರೆ ಕನ್ಫ್ಯೂಸ್. ರಾಮ BJP ಅವ್ರ ಆಸ್ತಿ ಅಲ್ಲ, ದಂಪತಿಗಳ ಸಮೇತ ಪೂಜೆ ಮಾಡಬೇಕು. ಮೋದಿ ಒಬ್ರು ಹೋಗಿ ಯಾಕೆ ಪೂಜೆ ಮಾಡ್ತಾರ? ಅಲ್ಲ, ಮೋದಿ ಅವ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ತಾರಲ್ಲ, ಇದು ಒಂದಲ್ಲ, ದೇ ವಿಲ್ ಕಮೆಂಟ್ ಆನ್ ಮೋದಿ ಫಾರ್ ಎವ್ರಿಥಿಂಗ್. ನೋಡ್ರಿ, ಈಗ ಮೋದಿಯವ್ರು ಐತಲ್ಲ, ಎಲ್ಲರಿಗೂ ಗೊತ್ತೈತಿ ಅವರು ಒಂದು ರೀತಿ ಬ್ರಹ್ಮಚಾರಿ. ಅವರು ಅಂದ್ರೆ ಅವರು ಮದುವೆ ಆಗಿದ್ರು ಕೂಡ ಅವ್ರು ಯಾವಾಗೂ ತಮ್ಮ ಮನೆಯವ್ರ ಜೊತೆ ಇಲ್ಲ, ಅವ್ರು ಬ್ರಹ್ಮಚಾರಿನ. ಆದರೆ ಈಗ ಇವ್ರು ಯಾರು ಕಮೆಂಟ್ ಮಾಡತ್ತಾರಲ್ಲ, ಇವರೆಲ್ಲರೂ ತಮ್ಮ ಮದುವೆಯಾಗಿ ತಮ್ಮ ಹೆಂಡತಿಯರ ಜೊತೆ ಅದಾರ. ಹೊರಗೆ ಎಷ್ಟು ಜನ ಸತ್ಯ ಅವ್ರು ತಮ್ಮ ಹೆಂಡತಿಯರ ಜೊತೆ ಕಾಣಿಸ್ತಾರೆ ಹೇಳ್ರಿ ನಮ್ಗೆ? ಎಲ್ಲೆಲ್ಲೂ ಯಾರ್ಯಾರ್ದ ಜೊತೆ ಇರ್ತಾರೆ, ಹೌದಲ್ರಿ? ನಿಮಗೆ ಗೊತ್ತೈತಿ, ನಾವು ಹೆಸರು ಹೇಳೋದು ಬೇಡ, ನಿಮ್ಗೆ ಗೊತ್ತೈತಿ ಯಾರು, ಎಲ್ಲರಿಗೂ ಗೊತ್ತೈತಿ. ನೀವ ಟಿವಿಯಾಗ ನೋಡ್ತಿರ್ತಿರಲ್ಲ. ಈಗ ಬೇರೆ ಯಾರಾದ್ರೂ ಮಾತಾಡಿದ ಪ್ರಶ್ನೆ ಮಾಡ್ತಿಲ್ಲ. ವೀರಪ್ಪ ಮೊಯ್ಲಿ ಅಂತ ಒಬ್ಬ ಸೀನಿಯರ್ ಲೀಡರ್ ಇದನ್ನ ಪ್ರಶ್ನೆ ಮಾಡ್ತಾರ, ಅವ್ರು 11 ದಿನ ಹೆಂಗ್ ಬದುಕಕ್ ಸಾಧ್ಯ? ಅವ್ರೊಬ್ರು ದಂಪತಿ ಸಮೇತ ಹೋಗ್ಬೇಕಿತ್ತು ಅಂತ ಹೇಳಿ. ವೀರಪ್ಪ ಮೊಯ್ಲಿಯವರು ಒಬ್ಬರ ಬುದ್ಧಿವಂತ ರಾಜಕಾರಣಿ, ಅವರೊಬ್ಬರ ಓದಿ ತಿಳ್ಕೊಂಡಂಥ ರಾಜಕಾರಣಿ. ಅವರೊಬ್ಬರ ಈ ರೀತಿಯ ಕಮೆಂಟ್ ಮಾಡ್ತಾರಂತೆ ನಾವು ಅವ್ರ ಕಡೆಯಿಂದ ಅಪೇಕ್ಷೆ ಮಾಡಿದ್ದಿಲ್ಲ. ಅವರು ಕೂಡ ಈ ರೀತಿಯ ಕಮೆಂಟ್ ಮಾಡ್ತಾರಂತಂದ್ರೆ ಅದು ಇವತ್ತಿನ ಕಾಂಗ್ರೆಸ್ಸಿನ ಬ್ಯಾಂಕ್ರಪ್ಸಿ, ಇಂಟೆಲೆಕ್ಚುವಲ್ ಬ್ಯಾಂಕ್ರಪ್ಸಿ ಅದ್ರ ಬಗ್ಗೆ ಹೇಳ್ತದೆ. ಗುಜರಾತ್ನಲ್ಲಿ ಸುಮಾರು 1 ಲಕ್ಷದಷ್ಟು ಹೆಚ್ಚು ಕಡಿಮೆ ದೇವಸ್ಥಾನಗಳನ್ನು ತೆಗೆದುಹಾಕಿದ್ರು. ಯಾರು ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಯಾರಪ್ಪ ಮೊಡವರು ಗುಜರಾತ್ನಲ್ಲಿ ದೇವಸ್ಥಾನಗಳನ್ನ ಒಡೆದಾಕಿರೋದು ಯಾರು? ಅವರೇ ಹೇಳ್ಬೇಕಲ್ಲ. ಪಾಕಿಸ್ತಾನದವರು, ಅಫ್ಘಾನಿಸ್ತಾನದವರು ಅವರೇ ಹೇಳ್ಬೇಕು. ಅಲ್ಲ, ಅವ್ರು ಕೇಳ್ತಾ ಇದ್ದಾರೆ ಈಗ. ಅವ್ರು ಹೇಳಿಲ್ಲ. ಪಾಕಿಸ್ತಾನದವರು ಯಾರು ಹೊಡೆದಾಕಿ, ಎಲ್ಲಿ 1 ಲಕ್ಷ ಹೊಡೆದಾರೋ, ಯಾರು ಹೊಡೆದಾರೋ ಅದನ್ನು ಹೇಳಿಲ್ಲ. ಅವ್ರು ಅಂಕಿ ಸಂಖ್ಯೆ ದಾಖಲೆ ಇದು ಮಾಡಿ ಹೆಸರಿನಲ್ಲಿ ದೇವಸ್ಥಾನಗಳನ್ನು ಹೊಡೆದಾಕಿದವರು ಯಾರು ಅಂದಿದ್ರೆ, ಯಾರು ಆಡಳಿತದಲ್ಲಿ ಆಯಿತು ಅನ್ನೋದು ಅವ್ರ ಪ್ರಶ್ನೆ. ಈಗ ನೋಡ್ರಿ, ಅದ್ರದ್ದು ಏನಿದ್ದು ಅಂಕಿ ಸಂಖ್ಯೆ ತೊಗೊಂಡು ಅವ್ರು ಕೇಳಲ್ಲ. ಸುಮ್ಮನೆ ಏನು ಬಾಯಲ್ಲಿ ಬಂದಿದ್ದು ಒಂದು ಫಿಗರ್ ಹೇಳೋದ್ರಾಗ ಏನಿದೆ? ನೀವು ಅದನ್ನೇ ಹೇಳ್ತಾ ಇದ್ರಿ. ಈಗ ನೆಹರು ಕಾಲದಿಂದ ನೀವು ಅದನ್ನೇ ಹೇಳ್ತಾ ಇದ್ರಿ. ಅವ್ರದ್ದು ಅಂಕಿಅಂಶಗಳಿದಾವೆ. ಹಾಗಿದ್ರೆ ರಾಮ ಮಂದಿರನ ಉದ್ಘಾಟನೆ ಇದು ಏನು ಓಪನ್ ಮಾಡಿಸಿದವ್ರು ಯಾರು? ಅಲ್ಲಿ ಮೂರ್ತಿ ಇಳಿಸಿದವ್ರು ಯಾರು? ನೀವು ಒಡಿಯಾಕ್ ಹೋದಾಗಿದ್ದ ಕೇಂದ್ರ ಸರ್ಕಾರ ಯಾವುದಾಗಿದ್ರೆ
ಅವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಇನ್ನೇನಾದ್ರು ಮಾಡ್ಬೋದಾಗಿತ್ತಲ್ಲ, ಅವತ್ತು ಯಾಕಂದ್ರೆ ಅವ್ರು ಪ್ರಯತ್ನ ಮಾಡಿದಾರಲ್ಲ ಅವರೆಲ್ಲ ಪ್ರಯತ್ನ ಮಾಡಿದಾರ. ಅದನ್ನೇ ಹೇಳ್ತಾ ಇರೋದು ಅವ್ರಿಗೆ. ಹಾಗಿದ್ರೆ ಯಾರಿದ್ರು ಹಂಗಿದ್ರೆ ಅವತ್ತು? ಅವರೆಲ್ಲರೂ ತಮ್ಮ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ರಾಮ ಮಂದಿರ ಅಲ್ಲಿ ಆಗಬಾರ್ದು ಅನ್ನೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನನೂ ಎಲ್ಲ ಕಾಂಗ್ರೆಸ್ಸಿನ ನೇತಾರರು ಮಾಡಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ಅವ್ರು ನಿಮ್ಮದೇ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇದ್ದಾರೆ, ರಾಜೀವ್ ಗಾಂಧಿ 2ನೇ ಸಾರಿ ಬಂದಿದ್ದು ರಾಮ ಮಂದಿರ ಆಗಿ ಹೋಗ್ತಿತ್ತು ಅಂತ. ಬರಲಿಲ್ಲ, ಆಗಲಿಲ್ಲಲ್ಲ. ಅವ್ರ ನಂತರ ಮನಮೋಹನ್ ಸಿಂಗ್ ಇದ್ರಲ್ಲ, ಮತ್ತೆ ಮಾಡ್ಬೋದಿತ್ತಲ್ಲ. ಸೋನಿಯಾ ಗಾಂಧಿನ ಅವಾಗ ಆಡಳಿತ ಮತ್ತೆ ಮಾಡ್ಬೋದಿತ್ತು, ಮಾಡಲಿಲ್ಲ. ಯಾಕೆ? ಇನ್ನೊಂದು ಕಡೆ ಬೆಂಗಾಲ್ ಪೊಲಿಟಿಕ್ಸ್ ಸಂಬಂಧಪಟ್ಟಂಗೆ ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿ ಬರ್ತಾರಂತ ಒಂದು ಚರ್ಚೆ ನಡೆದಿದೆ. ಅದು ಐ ಥಿಂಕ್ ಅದಕ್ಕೇನು ತಳಬುಡ ಇಲ್ಲದಂತ ಚರ್ಚೆ. ವಾಪಸ್ ಬಿಜೆಪಿಗೆ ಬಂದ್ರು ನೀವು ಸ್ವಾಗತ ಮಾಡ್ತೀರಾ ಇಲ್ಲ ಸರ್? ಕರ್ಕೋತೀರಾ ಇಲ್ಲ? ನಾವು ಊಹಾಪೋಹದ ಬಗ್ಗೆ ಯಾಕೆ ಈಗ ಪ್ರಶ್ನೆ ಮಾಡೋದು? ಅದು ಪ್ರಶ್ನೆ ಇಲ್ಲ. ಅದು ಸರ್, ಈಗ ಲೋಕಸಭೆಗೆ ಮಹೇಶ್ ತೆಂಗಿನಕಾಯಿ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ಅವರೇ ವಾರಸ್ದಾರ ಸರ್, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ಸರ್. ನಮ್ಮ ಪಕ್ಷದಲ್ಲಿ ಯುವಕರಿಗೆ ಭಾರಿ ಆದ್ಯತೆ ಕೊಡಬೇಕು ಅನ್ನೋದು MP ಟಿಕೆಟ್. ತಮ್ಮನ್ನು ಕೂಡ ಲೋಕಸಭೆಗೆ ಕೊಡಬೇಕು. ಐ ಡೋಂಟ್ ಥಿಂಕ್. ತಾವೆಲ್ಲ ಸ್ಪರ್ಧೆ ಮಾಡ್ತಾರೆ ಸರ್? ಇಲ್ರಿಪ್ಪ, ಅದು ಪ್ರಶ್ನೆ ಇಲ್ಲ. ನಿಮ್ಮ ಹೆಸರು ಕೇಳಿ ಬರಾಕ್ತದೆ. ಇಲ್ಲ ಯಾರು ನನಗೂ ಯಾರೋ ಫೋನ್ ಮಾಡಿ ಕೇಳಿದಾರೆ ಡೆಲ್ಲಿಯಿಂದ. ಹೌದು ಅಂತೇಳಿ ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಡೆಲ್ಲಿಯಿಂದ ಕಾಲ್ ಮಾಡಿ ಯಾರು ಪ್ರೆಸ್ ಅವರು ನೀವು ಅಲ್ಲಿ ಹೇಳಿರ್ಬೇಕಾ? ಅವರು ನಾನು ಬಹಳ ಸಂತೋಷದಿಂದ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡತ್ತೀನಿ, ಅದನ್ನ ಮಾಡ್ಕೊಂತಿರ್ತೀನಿ. ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಪರ್ಟಿಕ್ಯುಲರ್ ಲಿಂಗಾಯತ ಕಮ್ಯುನಿಟಿಯವರು ಲಿಂಗಾಯತ ನಾಯಕರಿಗೆ ಟಿಕೆಟ್ ಕೊಡ್ಬೇಕಂತ ಒಂದು ವಾದ ಮುಂದಿಟ್ಟಿದ್ದಾರೆ ಸರ್. ಅದ್ರಾಗ ತಮ್ಮ ಹೆಸರು ನೋಡ್ರಿ, ಎಲ್ಲ MLA ಗಳು ನಾವು ಲಿಂಗಾಯತರ ಅದೇವಿ. ಮಹೇಶ್ ತೆಂಗಿನಕಾಯಿ ಲಿಂಗಾಯತರು, ನಾವು ಲಿಂಗಾಯತರು, MR ಪಾಟೀಲ್ ಲಿಂಗಾಯತರು, ಎಲ್ಲರೂ ಲಿಂಗಾಯತರ ಅದೇವಿ. ಎಲ್ಲರೂ ಲಿಂಗಾಯತರು ಅಷ್ಟೇನ? ಬೇರೆಯವ್ರಿಗೆ ಯಾರ್ದು ಪೋಸ್ಟ್ ಸಿಗಬಾರ್ದನ? ಗಾಳಿಪಟ ಉತ್ಸವಕ್ಕೆ ಬರ್ರಿ. ಮುನಿಯಪ್ಪ ಅವರು ಏನು ಮತ್ತೆ ಕಾಂಗ್ರೆಸ್ ಪ್ರಹ್ಲಾದ್ ಜೋಶಿ ಅವರಲ್ಲ ಲಿಂಗಾಯತರು ಬೆಳೆಸ್ತಾರೆ. ಹೌದು, ಹಿಂಗಾಗಿ ಪ್ರಶ್ನೆ ಬರೋದು ಸರ್. ಲೋಗೋ ಮುನಿಯಪ್ಪ ಅವರು